The last class we understood the introduction of macroeconomics. That is chapter number first, part B. That means in today's class we are going to understanding the several concepts, that is economic agents, capitalists, and the characteristics of capitalists. Economic agents. What do you mean by economic agents? In your examination, this question will be asked in 1 marks. Define a economic agents, or what is the economic agents? One who take the economic decision is called economic agents. One who take the economic decisions, it is called economic agents. For example, a consumer, a producer, a government, or a bank, or an institution, or a corporations, etc. These are all called economic agents because these are all taking the economic decisions. ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯ 1 ಪೀಠಿಕೆ ಸಮಗ್ರ ಅರ್ಥಶಾಸ್ತ್ರ ಭಾಗ ಬಿ ಇದರ ಪರಿಚಯವನ್ನು ಕಳೆದ ಕ್ಲಾಸ್ನಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಏನು ಅಧ್ಯಯನ ಮಾಡಬೇಕಂತಂದರೆ ಆರ್ಥಿಕ ಏಜೆಂಟು ಎಂದರೆ ಯಾರು, ಅಡಮ್ ಸ್ಮಿತ್ ಅವರ ಬಗ್ಗೆ ತಿಳ್ಕೋಬೇಕಾಗ್ತದ. ಅವರ ಒಂದು ಕೃತಿ ಯಾವುದಿದೆ, ಜೇಮ್ಸ್ ಕೆನ್ಸ್ ಅವರ ಒಂದು ಪರಿಚಯವನ್ನು ಮಾಡ್ಕೋಬೇಕಾಗ್ತದ. ಅವರ ಪುಸ್ತಕ ಯಾವುದು, ಬಂಡವಾಳಶಾಹಿ ಎಂದರೇನು, ಬಂಡವಾಳಶಾಹಿಯ ಲಕ್ಷಣಗಳೇನು, ಈ ಕುರಿತು ಇವತ್ತಿನ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ನೋಡಿ, ಆರ್ಥಿಕ ಏಜೆಂಟು ಎಂದರೆ ಯಾರು? ಆರ್ಥಿಕ ಏಜೆಂಟು ಎಂದರೆ ಯಾರು? ನೋಡಿ, ಸಾಮಾನ್ಯವಾಗಿ ನಿಮಗೆ 1 ಮಾರ್ಕ್ಸಿಗೆ ಕೇಳಲಾಗ್ತದೆ. ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ 1 ಮಾರ್ಕ್ಸಿಗೆ ಈ ಪ್ರಶ್ನೆಯನ್ನು ಕೇಳಲಾಗ್ತದೆ. ಆರ್ಥಿಕ ಏಜೆಂಟುಗಳು ಎಂದರೆ ಯಾರು? ನೋಡಿ, ಆರ್ಥಿಕ ಏಜೆಂಟ್ ಅಂದರೆ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳನ್ನು ನಾವು ಕರಿತೀವಿ ಆರ್ಥಿಕ ಏಜೆಂಟು ಅಂತ ಕರೀತೇವೆ. ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳನ್ನು ಆರ್ಥಿಕ ಏಜೆಂಟು ಅಂತ ಕರೀತೇವೆ. ಉದಾಹರಣೆ, ಅನುಭೋಗಿಗಳು, ಉತ್ಪಾದಕ, ಸರ್ಕಾರ, ಬ್ಯಾಂಕ್, ಸಂಸ್ಥೆ, ನಿಗಮಗಳು ಇತ್ಯಾದಿ. ಇವೆಲ್ಲವನ್ನು ನಾವು ಕರಿತೀವಿ ಆರ್ಥಿಕ ಏಜೆಂಟು ಅಂತ ಕರಿತೀವಿ. ಕಾರಣ, ಈ ಎಲ್ಲ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಅನುಭೋಗಿ ಅಂತ ತೆಗೆದುಕೊಳ್ಳಿ, ಕನ್ಸ್ಯೂಮರ್. ನೋಡ್ರಿ, ಅನುಭೋಗಿ ಏನನ್ನು ಮತ್ತು ಎಷ್ಟು ಅನುಭೋಗಿಸಬೇಕು, ಏನನ್ನು ಮತ್ತು ಎಷ್ಟು ಅನುಭೋಗಿಸಬೇಕು, ಈ ನಿರ್ಣಯವನ್ನು ಅನುಭೋಗಿ ತೆಗೆದುಕೊಳ್ತಾರೆ. ಅಂದರೆ ಪ್ರತಿದಿನದ ಒಂದು ಜೀವನದಲ್ಲಿ ಅವ ಏನನ್ನು ಅನುಭವಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಅನುಭವಿಸಬೇಕು, ಅದು ವಸ್ತುವಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅದು ಯಾವುದೇ ಆಗಿರ್ಬೋದು, ಅಲ್ಲಿ ನಿರ್ಣಯವನ್ನು ತೆಗೆದುಕೊಳ್ತಾನೆ. ಈಗ ಉತ್ಪಾದಕ, ಪ್ರೊಡ್ಯೂಸರ್, ಅವ ಏನನ್ನ ಮತ್ತು ಎಷ್ಟು ಪ್ರಮಾಣದಲ್ಲಿ ಸರಕನ್ನು ಉತ್ಪಾದಿಸಬೇಕು, ಏನನ್ನ ಮತ್ತು ಎಷ್ಟು ಪ್ರಮಾಣದಲ್ಲಿ ಸರಕನ್ನು ಉತ್ಪಾದಿಸಬೇಕು, ಅಂದರೆ ಮಾರುಕಟ್ಟೆಯಲ್ಲಿ ಆ ಸರಕಿಗೆ ಎಷ್ಟು ಬೇಡಿಕೆ ಇದೆ, ಅದರ ಪೂರೈಕೆ ಪ್ರಮಾಣ ಯಾವ ರೀತಿ ಇರಬೇಕು, ಆ ನಿರ್ಣಯವನ್ನು ತೆಗೆದುಕೊಳ್ತಾರೆ ಯಾರು ಅಂತಂದರೆ ಉತ್ಪಾದಕ. ಈಗ ಸರ್ಕಾರ ಇದೆ, ಸರ್ಕಾರ ಏನು ಮಾಡ್ತದೆ ಅಂದರೆ ಅದು ಸಹ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ತದೆ. ನಿಮ್ಗೆ ಗೊತ್ತೇ ಇದೆ, ಈ ಸರ್ಕಾರ ಹೂಡಿಕೆಯ ವೆಚ್ಚವನ್ನು ಎಷ್ಟು ಮಾಡಬೇಕು ಅಂದರೆ ವೆಚ್ಚ, ಈ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪ್ರಮಾಣದಲ್ಲಿ ಹಣವನ್ನು ವೆಚ್ಚ ಮಾಡಬೇಕಾಗ್ತದೆ. ಅದು ಶಿಕ್ಷಣಕ್ಕಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು, ಅಥವಾ ನೀರಾವರಿ ಕ್ಷೇತ್ರಕ್ಕಾಗಿರ್ಬೋದು, ಕೈಗಾರಿಕೆಗಳಿಗಾಗಿರ್ಬೋದು, ಒಟ್ಟಾರೆ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಅದರಲ್ಲಿ ನಿರ್ಣಯವನ್ನು ತೆಗೆದುಕೊಳ್ತದೆ, ಎಷ್ಟು ಪ್ರಮಾಣದಲ್ಲಿ ಹಣವನ್ನು ವೆಚ್ಚ ಮಾಡಬೇಕು, ಈ ರೀತಿ. ಅದೇ ರೀತಿ ಬ್ಯಾಂಕ್, ಈಗ ನೋಡ್ರಿ, ಬ್ಯಾಂಕ್ಗಳನ್ನು ಗೊತ್ತಾ ಇದೆ. ಈಗ ಗ್ರಾಹಕರಿಗೆ ಸಾಲವನ್ನು ಕೊಡ್ತದೆ, ಅಂದರೆ ಕೃಷಿಗೆ ಅಂದರೆ ರೈತರಿಗೆ ಎಷ್ಟು ಸಾಲವನ್ನು ಕೊಡಬೇಕು ಮತ್ತು ಬಡ್ಡಿ ಎಷ್ಟು ವಿಧಿಸಬೇಕು. ಈಗ ಕೈಗಾರಿಕೆಗಳು ಇರ್ತಾರೆ, ಉದ್ಯಮಿಗಳು, ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಸಾಲ ಕೊಡಬೇಕು ಮತ್ತು ಬಡ್ಡಿಯನ್ನು ಯಾವ ರೀತಿಯಲ್ಲಿ ವಿಧಿಸಬೇಕು, ಈ ರೀತಿ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಯಾರು? ಬ್ಯಾಂಕು, ಸಂಸ್ಥೆ ಆಗಿರ್ಬೋದು ಅಥವಾ ನಿಗಮಗಳಾಗಿರ್ಬೋದು. ಇವುಗಳನ್ನ ನಾವು ಹೇಗೆ ಕರಿತೀವಿ ಅಂದರೆ ಆರ್ಥಿಕ ಏಜೆಂಟುಗಳು ಅಂತ ಕರಿತೇವೆ. ಸರಳವಾಗಿದೆ, ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳನ್ನು ಆರ್ಥಿಕ ಏಜೆಂಟುಗಳನ್ನು ಕರಿತೇವೆ. ಉದಾಹರಣೆ, ಅನುಭೋಗಿ ಆಗಿರ್ಬೋದು, ಉತ್ಪಾದಕ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು,
ಸಂಸ್ಥೆ ಆಗಿರ್ಬೋದು ಅಥವಾ ಕಾರ್ಪೊರೇಷನ್ ಆಗಿರ್ಬೋದು ಇತ್ಯಾದಿಗಳು. ಇವನ್ನ ಏನಿದೆ ಆರ್ಥಿಕ ಏಜೆಂಟ್ಗಳು ಅಂತ ಕರೀತೇವೆ. ಈಗ ಅಡಮ್ ಸ್ಮಿತ್, ಅಡಮ್ ಸ್ಮಿತ್ ವಾಸ್ ಎ ಫೇಮಸ್ ಸ್ಕಾಟ್ಲೆಂಡ್ ಎಕನಾಮಿಸ್ಟ್. ಅಡಮ್ ಸ್ಮಿತ್ ಅವರು ಏನಂದ್ರೆ ಅಂದ್ರೆ ಒಬ್ಬ ಪ್ರಖ್ಯಾತ ಸ್ಕಾಟ್ಲೆಂಡ್ ದೇಶದ ಅರ್ಥಶಾಸ್ತ್ರಜ್ಞರಾಗಿದ್ದರು. ಅಂಡ್ ಆಲ್ಸೋ he was called a modern father of economics. He was called a modern father of economics. ಅಡಮ್ ಸ್ಮಿತ್ ನಾವು ಏನಿಸ್ತಂದ್ರೆ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತೇವೆ. ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತೇವೆ. He wrote the book An Enquiry into the Nature and Cause of the Wealth of Nation in the year 1776. He wrote the book An Enquiry into the Nature and Cause of the Wealth of Nations in the year 1776. ನೋಡ್ರಿ, ಅಡಮ್ ಸ್ಮಿತ್ ಅವರು ಒಂದು ಪುಸ್ತಕವನ್ನು ರಚಿಸ್ತಾರೆ. ಇದು ಆ ಪುಸ್ತಕ ಏನಂತಂದ್ರೆ ಇಲ್ಲಿ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ 1776ನೇ ಇಸ್ವಿಯಲ್ಲಿ ಈ ಪುಸ್ತಕವನ್ನು ರಚಿಸ್ತಾರೆ. ಆಮೇಲೆ ಇದನ್ನು ನಾವು ಶಾರ್ಟ್ಕಟ್ ಆಗಿ ಏನು ಕರಿತೀವಿ ಅಂದ್ರೆ ವೆಲ್ತ್ ಆಫ್ ನೇಷನ್ ಅಂತ ಕರಿತೇವೆ. ರಾಷ್ಟ್ರಗಳ ಸಂಪತ್ತು ಅಂತ ಕರಿತೇವೆ. ಇದು ಶಾರ್ಟ್ಕಟ್ ಆಗಿ ಪುಸ್ತಕವನ್ನು ಏನು ಕರೀತಾರೆ ಅಂದ್ರೆ ವೆಲ್ತ್ ಆಫ್ ನೇಷನ್, ರಾಷ್ಟ್ರಗಳ ಸಂಪತ್ತು. ಇವತ್ತಿಗೂ ಇವತ್ತು ನಾವೇನು ಜೀವನ ಮಾಡಕತ್ತೀವಲ್ಲ, ಇವತ್ತಿಗೂ ಸಹ ಈ ಪುಸ್ತಕಕ್ಕೆ ಹೆಚ್ಚಿನ ಒಂದು ಮಹತ್ವ ಕೊಟ್ಟಿದೆ. ಯಾಕೆ ಅಂದ್ರೆ ಈ ಅಡಮ್ ಸ್ಮಿತ್ ಅವರು ಈ ತಮ್ಮ ಒಂದು ಪುಸ್ತಕದಲ್ಲಿ ಸಂಪತ್ತಿನ ಬಗ್ಗೆ ಹೆಚ್ಚಿನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದ್ರೆ ಪ್ರತಿಯೊಬ್ಬ ಮಾನವ ಒಂದಿಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಆದಾಯವನ್ನು ಗಳಿಸಬೇಕು, ಆ ಗಳಿಸಿದ ಆದಾಯವನ್ನು ಅನುಭವಿಸಬೇಕು ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತೇ ಇದೆ, ಬಸವಣ್ಣನವರು ಹೇಳಿದ್ರೆ 12ನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ, ವರ್ಕ್ ಇಸ್ ಅ ವರ್ಷಿಂಗ್. ಅದೇ ರೀತಿ ಇವರು ಸಹ ಪ್ರತಿಯೊಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಅಥವಾ ಯಾವುದಾದ್ರೂ ವೃತ್ತಿಯಲ್ಲಿ ತೊಡಗಿಕೊಂಡು ಆದಾಯವನ್ನು ಗಳಿಸಬೇಕು, ಆ ಗಳಿಸಿದ ಆದಾಯವನ್ನು ಅನುಭವಿಸಬೇಕಂತ ಅಡಮ್ ಸ್ಮಿತ್ ಅವರು ಹೇಳ್ತಾರೆ. ಹಾಗಾಗಿ ಈ ಒಂದು ಪುಸ್ತಕದಲ್ಲಿ ಇವತ್ತಿಗೂ ಹೆಚ್ಚಿನ ಒಂದು ಮನ್ನಣೆ ಕೊಳ್ಳಾಗ್ತದೆ. ಅದಕ್ಕಾಗಿ ಮತ್ತು ಅನೇಕ ತತ್ವ ಸಿದ್ಧಾಂತಗಳನ್ನು, ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ತತ್ವ ಸಿದ್ಧಾಂತಗಳನ್ನು ಸೂಕ್ಷ್ಮ ವಿಶ್ಲೇಷಣೆಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ಅಡಮ್ ಸ್ಮಿತ್ ಅವರು ನಾವು ಹೆಂಗಿರ್ತೀವಿ ಅಂದರೆ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೆಯುತ್ತೇವೆ. ಅದೇ ರೀತಿ J.M. Keynes, ಜಾನ್ ಮೆನಾರ್ಡ್ ಕೇನ್ಸ್. ನೋಡಿ, ಯುರೋಪ ಸಹ ಒಬ್ಬ ಪ್ರಖ್ಯಾತ ಬ್ರಿಟಿಷ್ ದೇಶದ ಅರ್ಥಶಾಸ್ತ್ರಜ್ಞ J.M. Keynes. ಇಲ್ಲಿ J.M. Keynes. He was also a famous British economist. He was also a famous British economist. ಇವರು ಒಬ್ಬ ಬ್ರಿಟನ್ ದೇಶದ ಒಬ್ಬ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದರು. ನೋಡಿ, ಜಾನ್ ಮೆನಾರ್ಡ್ ಕೇನ್ಸ್. ಶಾರ್ಟ್ಕಟ್ ನಾವು ಹೇಳ್ತೀವಿ J.M. Keynes ಅಂತ ಅಥವಾ ಕೇನ್ಸ್ ಅಂತ ಕರೀತೇವೆ. ನೋಡಿ, ಇವರು ಸಹ 1936ರಲ್ಲಿ ಒಂದು ಪುಸ್ತಕವನ್ನು ರಚಿಸ್ತಾರೆ, ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. 1936ನೇ ಇಸ್ವಿಯಲ್ಲಿ ಒಂದು ಪುಸ್ತಕವನ್ನು ರಚಿಸ್ತಾರೆ. ಯಾವುದು ಅಂದರೆ ಅದು ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. 1936ರಲ್ಲಿ ಈ ಪುಸ್ತಕವನ್ನು ರಚಿಸ್ತಾರೆ. ಇಂಗ್ಲಿಷ್ನಲ್ಲಿ ಏನು ಅಂತೀವಿ, ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ದಿ ಜನರಲ್ ಥಿಯರಿ ಅಂತ ಕರಿತೀವಿ. ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ದಿ ಜನರಲ್ ಥಿಯರಿ. He was wrote the book in the year 1936.
1936ರಲ್ಲಿ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತವನ್ನು ಜೇಮ್ಸ್ ಕೆನ್ಸ್ ಅವರು ರಚಿಸ್ತಾರೆ. ಮತ್ತು ಈ ಪುಸ್ತಕಕ್ಕೆ ಶಾರ್ಟ್ಕಟ್ ಆಗಿ ಏನು ಕರೀತಾರೆ ಅಂದ್ರೆ ದಿ ಜನರಲ್ ಥಿಯರಿ ಅಂತ ಕರೀತಾರೆ. ಶಾರ್ಟ್ಕಟ್ ಆಗಿ ಏನು ಕರೀತಾರೆ ಅದನ್ನ ದಿ ಜನರಲ್ ಥಿಯರಿ. ದಿ ಜನರಲ್ ಥಿಯರಿ. ನೋಡಿ, ಇವತ್ತಿಗೂ ಈ ಪುಸ್ತಕದ ಹೆಚ್ಚಿನ ಒಂದು ಮಹತ್ವ ಕೊಳ್ಳಾಗ್ತದೆ. ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದು ಯಾವುದೇ ಇರಬಹುದು, ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪುಸ್ತಕ ಯಾರು ರಚಿಸಿದ್ದಾರೆ ಅಂತ ಕೇಳಿದ್ದಾರೆ, ಅಥವಾ ಜೇಮ್ಸ್ ಕೆನ್ಸ್ ಅವರು ರಚಿಸಿದ ಪುಸ್ತಕದ ಹೆಸರೇನಂತ ಕೇಳಿದ್ದಾರೆ, ಇಸ್ವಿಯನ್ನು ಕೇಳಿದ್ದಾರೆ, ಅಡಮ್ ಸ್ಮಿತ್ ಅವ್ರದ್ದು ಕೇಳಿದ್ದಾರೆ. ಅನೇಕ ಆರ್ಥಿಕ ವಿಷಯ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಲಾಗ್ತದೆ ರೀ. ಕಳೆದ ಒಂದು ದಿನಗಳಲ್ಲಿ ಏನು ಪೊಲೀಸ್ ಎಕ್ಸಾಮ್ ನಡೆದಿರಲ್ಲ, ಅಲ್ಲಿಯೂ ಸಹ ಅರ್ಥಶಾಸ್ತ್ರ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅದನ್ನು ನಿಮ್ಗೆ ಈಗಾಗಲೇ ವಾಟ್ಸಪ್ನಲ್ಲಿ ನಾವು ಅದನ್ನು ಸೆಂಡ್ ಮಾಡಿದ್ವಿ, ಅಲ್ಲಿ ನೋಡ್ರಿ ಎಕಾನಮಿ ಸಂಬಂಧಪಟ್ಟ ಪ್ರಶ್ನೆಗಳು ಯಾವ ರೀತಿ ಇರ್ತದೆ. ಹಾಗಾಗಿ ಇಲ್ಲಿ ಜೇಮ್ಸ್ ಕೆನ್ಸ್ ಅವರು ಸಹ 1936ರಲ್ಲಿ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತವನ್ನು ಈ ಪುಸ್ತಕವನ್ನು ರಚಿಸ್ತಾರೆ. ಅದನ್ನು ಶಾರ್ಟ್ಕಟ್ ಆಗಿ ನಾವು ಏನು ಕರಿತೀವಿ ದಿ ಜನರಲ್ ಥಿಯರಿ ಅಂತ ಕರಿತೇವೆ. ಇವತ್ತಿಗೂ ಅದು ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ಕಾರಣ ಏನಂದ್ರೆ ನೋಡ್ರಿ, 1929-32ರಲ್ಲಿ ಏನಾಗ್ತದೆ ಜಗತ್ತಿನಲ್ಲಿ, ಅದು ಎಸ್ಪೆಷಲ್ ಆಗಿ ಅಮೆರಿಕ ದೇಶದಲ್ಲಿ ಏನು ಉಂಟಾಗ್ತದೆ ಮಹಾ ಆರ್ಥಿಕ ಒಗ್ಗಟ್ಟು ಅಂತ ಉಂಟಾಗ್ತದೆ. 1929-32ರ ಸಮಯದಲ್ಲಿ ದಿ ಗ್ರೇಟ್ ಎಕನಾಮಿಕ್ ಡಿಪ್ರೆಷನ್ ವಾಸ್ ಹ್ಯಾಪನ್ ಇನ್ USA. ನೋಡ್ರಿ, ದಿ ಗ್ರೇಟ್ ಎಕನಾಮಿಕ್ ಡಿಪ್ರೆಷನ್ ಅಮೆರಿಕ ದೇಶದಲ್ಲಿ ಉಂಟಾಗ್ತದೆ ಅಂದ್ರೆ 1929-32ರ ಅವಧಿ. ನಿಮ್ಮ ಎಕ್ಸಾಮ್ ನೋಡ್ರಿ, ಫಿಲ್ ದಿ ಬ್ಲಾಂಕ್ಸ್. ಮಹಾ ಆರ್ಥಿಕ ಮುಗ್ಗಟ್ಟು ಸಂಭವಿಸಿದ ವರ್ಷ ಈ ರೀತಿ 1929 ಅಂತ ಬರೀಬೇಕು. ಪೂರ್ತಿ 32 ಇದೆ. ಅಂದ್ರೆ ಈ 3 ವರ್ಷಗಳ ಅವಧಿಯಲ್ಲಿ ಅಮೆರಿಕ ದೇಶದಲ್ಲಿ ಏನು ಉಂಟಾಗ್ತದೆ ಮಹಾ ಆರ್ಥಿಕ ಬಿಕ್ಕಟ್ಟು ಅಂತ ಕರೀತೇವೆ. ಅಮೆರಿಕ ದೇಶದಲ್ಲಿ ಮಹಾ ಆರ್ಥಿಕ ಬಿಕ್ಕಟ್ಟು ಅಂತ ಉಂಟಾಗ್ತದೆ. ಆ ಅಮೆರಿಕ ದೇಶದಲ್ಲಿ ಮಹಾ ಆರ್ಥಿಕ ಬಿಕ್ಕಟ್ಟು ಉಂಟಾದಾಗ ಏನಾಗ್ತದೆ ಅಂದರೆ ಉತ್ಪಾದನಾ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗ್ತದೆ ರೀ. ಅಂದರೆ ಸರಕು ಸೇವೆಗಳ ಉತ್ಪಾದನೆ ಏನಾಗ್ತದ ಕಡಿಮೆ ಆಗ್ತಾ ಹೋಗ್ತದೆ. ಆಮೇಲೆ ಸರಕು ಸೇವೆಗಳಿಗೆ ಬೇಡಿಕೆ ಕೊರತೆ ಉಂಟಾಗ್ತದೆ. ಆಮೇಲೆ ಉದ್ಯಮಿಗಳಿಗೆ ನಷ್ಟ, ರಾಷ್ಟ್ರೀಯ ಆದಾಯ ಅಂದರೆ ಅಮೆರಿಕ ದೇಶದ ರಾಷ್ಟ್ರೀಯ ಆದಾಯ ಕಡಿಮೆ ಆಗ್ತಾ ಹೋಗ್ತದೆ, ಆ ದೇಶದ ಜನರ ಆದಾಯ ಕಡಿಮೆ ಆಗ್ತಾ ಹೋಗ್ತದೆ, ನಿರುದ್ಯೋಗ ಹೆಚ್ಚಾಗ್ತಾ ಹೋಗ್ತದೆ, ಬಡತನ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಈ ರೀತಿ ಅನೇಕ ಆರ್ಥಿಕ ಸಮಸ್ಯೆಗಳು ತಲೆದೋರ್ತವೆ ಇಲ್ಲಿ ಅಮೆರಿಕ ರಾಷ್ಟ್ರದಲ್ಲಿ. ಅದರ ಪರಿಣಾಮ ಜಗತ್ತಿನ ಇತರ ರಾಷ್ಟ್ರಗಳ ಮೇಲೂ ವ್ಯಾಪಿಸ್ತದೆ. ಅಲ್ಲಿ ಉಂಟಾದ ಪರಿಣಾಮಗಳು ಬೇರೆ ದೇಶದ ಮೇಲೂ ವ್ಯಾಪಿಸ್ತದೆ. ಅವಾಗ ಏನಾಗ್ತದೆ ಅಂತಂದರೆ ಈ ಮಹಾ ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸಲು ಜೇಮ್ಸ್ ಕೆನ್ಸ್ ಅವರು ಏನು ರಚಿಸ್ತಾರೆ ಅಂದರೆ 1936ರಲ್ಲಿ ದಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. ದಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಅಥವಾ ಶಾರ್ಟ್ಕಟ್ ನಾವು ಕರಿತೀವಿ ದಿ ಜನರಲ್ ಥಿಯರಿ ಅಂತ ಕರಿತೀವಿ. ಕನ್ನಡದಲ್ಲಿ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. ಆ ಪುಸ್ತಕದಲ್ಲಿ ಈ ಮಹಾ ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸಲು ಕೆಲವೊಂದು ಸಲಹೆಗಳನ್ನು ಕೊಡ್ತಾರೆ. ಅದಕ್ಕಾಗಿ ಇವತ್ತಿಗೂ ಕೆನ್ಸ್ ಅವರ ಪುಸ್ತಕ ಹೆಚ್ಚಿನ ಮನ್ನಣೆ ಗಳಿಸಿದೆ. ಏನು ಸಲಹೆ ಕೊಡ್ತಾರೆ ಅಂದರೆ ಕೊರತೆ ಹಣಕಾಸು, ಡೆಫಿಸಿಟ್ ಫೈನಾನ್ಸ್ ಯೂಸ್ ಮಾಡ್ಕೊಂಡು ಹೇಳ್ತಾರೆ ಗೌರ್ಮೆಂಟ್ಗೆ, ಸರ್ಕಾರದ ಮಧ್ಯಸ್ಥಿಕೆ ಇರಬೇಕು, ಅಗ್ಗದ ಹಣಕಾಸು ನೀತಿ, ಚೀಪ್ ಮನಿ ಪಾಲಿಸಿ, ಈ ರೀತಿ ಕೆಲವು ಸಲಹೆಗಳನ್ನು ಕೊಡ್ತಾರೆ. ಆವಾಗ ಆ ಪುಸ್ತಕಕ್ಕೆ ಹೆಚ್ಚಿನ ಒಂದು ಮಹತ್ವ ಬರ್ತದೆ. ಆಮೇಲೆ ಬಂಡವಾಳಶಾಹಿ ಎಂದರೇನು? ವಾಟ್ ಯು ಮೀನ್ ಬೈ ಕ್ಯಾಪಿಟಲಿಸ್ಟ್? ವಾಟ್ ಯು ಮೀನ್ ಬೈ ಕ್ಯಾಪಿಟಲಿಸ್ಟ್? ನಿಮ್ಗೆ ಗೊತ್ತದೆ ಈಗಾಗಲೇ. ಬಂಡವಾಳಶಾಹಿ ಅಂದರೆ ಯಾರು? ಈ ಒಂದು ರಾಷ್ಟ್ರದ ಆರ್ಥಿಕ ಚಟುವಟಿಕೆಗಳನ್ನು ಖಾಸಗಿ ಉದ್ಯಮ ಸಂಸ್ಥೆಗಳು ನಿರ್ವಹಿಸಿಕೊಂಡು ಹೋಗೋದಕ್ಕೆ ನಾವು ಕರಿತೀವಿ ಬಂಡವಾಳಶಾಹಿ ಅಂತ ಕರಿತೇವೆ. ಒಂದು ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯನ್ನು ಆ ರಾಷ್ಟ್ರದ ಖಾಸಗಿ ಶ್ರೀಮಂತ ವ್ಯಕ್ತಿಗಳು ಅಥವಾ ಖಾಸಗಿ ವ್ಯಕ್ತಿಗಳು ದೇಶದ ಅರ್ಥವ್ಯವಸ್ಥೆಯ ಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಹೋಗೋದಕ್ಕೆ ಬಂಡವಾಳಶಾಹಿ ಅಂತ ಕರಿತೇವೆ ಅಥವಾ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೇವೆ. ಅದನ್ನು ನಾವು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೇವೆ. ಅಂದರೆ ಯಾರು ದೇಶದ ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾರಲ್ಲ ಅಂತಹ ವ್ಯಕ್ತಿಗಳನ್ನು ಬಂಡವಾಳಶಾಹಿ ಅಂತ ಕರಿತೇವೆ. ಅವರು ಖಾಸಗಿ ಶ್ರೀಮಂತ ವ್ಯಕ್ತಿಗಳಾಗಿರ್ಬೋದು ಅಥವಾ ಉದ್ಯಮಿಗಳಾಗಿರ್ಬೋದು.
ಅದು ಬಂಡವಾಳಶಾಹಿ ಅಂತ ಕರೆಯುತ್ತೇವೆ. ಮತ್ತು ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಕ್ಯಾಪಿಟಲಿಸ್ಟ್, ಬಂಡವಾಳಶಾಹಿಯ ಲಕ್ಷಣಗಳು ನೋಡ್ರಿ. ಮೊದಲನೇ ಲಕ್ಷಣ ಏನಿದೆ, ಉತ್ಪಾದನಾ ಸಾಧನಗಳ ಖಾಸಗಿ ಒಡೆತನ ಇರುತ್ತದೆ. ಉತ್ಪಾದನಾ ಸಾಧನಗಳ ಖಾಸಗಿ ಒಡೆತನ ಇರುತ್ತದೆ. ಉತ್ಪಾದನಾ ಸಾಧನಗಳ ಖಾಸಗಿ ಒಡೆತನ. ಉತ್ಪಾದನಾ ಸಾಧನಗಳು ಅಂದರೆ ಯಾವುವು? ಉತ್ಪಾದನೆಗಳು ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ದೇರ್ ಆರ್ 4 types of inputs or factors of production: land, labor, capital and organization. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಇವುಗಳ ಖಾಸಗಿ ಒಡೆತನದಲ್ಲಿ ಇರುತ್ತವೆ. ಇವೆಲ್ಲ ಉತ್ಪಾದನದ ಸಾಧನಗಳು. These are all the instrument of a production. ಇವು ಉತ್ಪಾದನಾ ಸಾಧನಗಳನ್ನು ಕರೀತೇವೆ. ಇವು ಖಾಸಗಿಯವರ ಒಡೆತನದಲ್ಲಿ ಇರುತ್ತವೆ. ಮೊದಲನೆಯ ಲಕ್ಷಣ, ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಉದ್ದೇಶಕ್ಕಾಗಿ ಉತ್ಪಾದನೆ ಆಗುತ್ತವೆ. ನೋಡ್ರಿ, ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಮಾರುವ ಉದ್ದೇಶಕ್ಕಾಗಿ ಉತ್ಪಾದನೆ ಆಗುತ್ತವೆ. ಅಂದರೆ ಉತ್ಪನ್ನಗಳು ಯಾಕೆ ಉತ್ಪಾದನೆ ಆಗ್ತವೆ ಅಂದರೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಸಲುವಾಗಿ ಉತ್ಪಾದನೆ ಆಗ್ತವೆ. ಮೂರನೇ ಲಕ್ಷಣ, ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತದೆ ಅದನ್ನು ಕೂಲಿಯ ದರ ಎಂದು ಕರೆಯುತ್ತೇವೆ. ನೋಡಿ, ಒಂದು ಮಾನಸಿಕ ವಿಷಯ, ಕೂಲಿಯ ದರ ಎಂದರೇನು? ಕೂಲಿಯ ದರ, ವಾಟ್ ಯು ಮೀನ್ ಬೈ ವೇಜ್ ರೇಟ್? ಕೂಲಿಯ ದರ ಅಂದರೆ ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತದೆ ಅದನ್ನು ಕೂಲಿಯ ದರ ಅಂತ ಕರೆಯುತ್ತೇವೆ. ಶ್ರಮ ದುಡಿಯುವ ವರ್ಗ ಅಂತ ಕರೀತೇವೆ. ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿ ಆಗ್ತದೆ ಅದನ್ನು ಕೂಲಿಯ ದರ ಎಂದು ಕರೆಯುತ್ತೇವೆ. ಈ ರೀತಿಯಾಗಿ ಈ ಅಂಶಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿವೆ. ಮುಂದಿನ ತರಗತಿಯಲ್ಲಿ ಕೆಲವು ಅಂಶಗಳು ಬರ್ತಾವೆ, ಅದನ್ನು ತಿಳಿದುಕೊಂಡು ಈ ಫಸ್ಟ್ ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡಿ ಸೆಕೆಂಡ್ ಚಾಪ್ಟರ್ ಇದ್ದರೆ ರಾಷ್ಟ್ರೀಯ ಆದಾಯ, ಆ ಒಂದು ಚಾಪ್ಟರ್ ನಾವು ಹೋಗೋಣ. ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಧನ್ಯವಾದಗಳು.